श्रीपरमात्मने नमः। श्रीमद्भगवद्गीता अथ अष्टमोऽध्यायः। अक्षरब्रह्मयोगः। यदक्षरं वेदविदो वदन्ति विशन्ति यद्यतयो वीतरागाः। यदिच्छन्तो ब्रह्मचर्यं चरन्ति तत्ते ಪದಂ ಸಂಗ್ರಹೇಣ ಪ್ರವಕ್ಷೆ. ವೇದವೇತ್ತರು ಯಾವುದನ್ನು ಅಕ್ಷರ ಪುರುಷ ಎಂದು ಹೇಳುತ್ತಾರೋ, ವೈರಾಗಿಗಳೆಲ್ಲರೂ ಯಾವ ಪದವನ್ನು ಪಡೆಯುತ್ತಾರೋ, ಯಾವುದನ್ನು ಇಚ್ಛಿಸಿ ಸಾಧಕರು ಬ್ರಹ್ಮಚರ್ಯವನ್ನು ಆಚರಿಸುತ್ತಾರೋ ಆ ಪದವನ್ನು ಸಂಗ್ರಹವಾಗಿ ನಿನಗೆ ಹೇಳುತ್ತೇನೆ. ಸಾಧನೆಯ ಹಾದಿಯಲ್ಲಿ ಸಾಗಲು ಪ್ರೇರಣೆ ಬಹುಮುಖ್ಯ. ಬರೀ ಕಣ್ಣಿನಿಂದ ಕಂಡಿದ್ದನ್ನೇ ಒಪ್ಪದ ಜನ ಕಣ್ಣಿಗೆ ಕಾಣದ ಸತ್ಯವನ್ನು ಒಪ್ಪಲು ಸಾಧ್ಯವೇ? ಆದರೂ ಸಾಕಷ್ಟು ಮಹನೀಯರು ವಿವಿಧ ವೇಷಗಳನ್ನು ಹಾಕಿಕೊಂಡು ಜನರನ್ನು ಸನ್ಮಾರ್ಗದಲ್ಲಿ ನಡೆಸಲು ಪ್ರೇರೇಪಿಸುತ್ತಲೇ ಇರುತ್ತಾರೆ. ವೇದವೇತ್ತವರು ಇರಬಹುದು, ವೈರಾಗಿಗಳಿರಬಹುದು, ಅಥವಾ ಸಾಧು ಸನ್ಯಾಸಿಗಳಿರಬಹುದು, ಅಥವಾ ಸಾಧಕರಿರಬಹುದು. ಇಂತಹ ಅವರವರನ್ನು ಆಕರ್ಷಿಸಬಲ್ಲಂತಹ ವ್ಯಕ್ತಿತ್ವ ಈ ಸೃಷ್ಟಿಯಲ್ಲಿ ಸದಾ ಇರುವಂಥದ್ದೇ. ಇಲ್ಲಿ ಬ್ರಹ್ಮಚರ್ಯ ಆಚರಿಸುವವರ ವಿಚಾರವೂ ಇದೆ. ಬ್ರಹ್ಮಚರ್ಯ ಆಚರಿಸುವುದು ಎಂದರೆ ಕೇವಲ ಮದುವೆ ಆಗದೇ ಇರುವುದು ಎಂಬರ್ಥವಲ್ಲ. ಬದಲಾಗಿ ಬ್ರಹ್ಮನನ್ನು ತಿಳಿಯುವುದಕ್ಕಾಗಿ ಕಠಿಣ ವ್ರತಾದಿಗಳನ್ನು ಆಚರಿಸುವವರು. ಇವರೆಲ್ಲರ ಆಸಕ್ತಿಯೂ ಒಂದೇ. ಅಂತಹ ವಿಷಯದ ಬಗ್ಗೆ ತಿಳಿಸಲು ಭಗವಂತ ಉತ್ಸುಕನಾಗಿದ್ದಾನೆ. ಹರಿ ಓಂ ತತ್ಸತ್.